ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ಪುಷ್ಪಕ್ ಸರ್ ನನ್ ಪರವಾಗಿ ಮಾತಾಡಕ್ ಹೋಗಿ ಅವ್ರಿಗೆ ಅವಮಾನ ಆಯ್ತಲ್ವಾ, ಅದ್ ನನ್ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ಮೊದ್ಲ ಪುಷ್ಪಕ್ ಸರ್ ನಮ್ ಹಳ್ಳಿಗ್ ಬಂದಿದ್ರು ಅಂತ ರಾಜೇಂದ್ರ ಸರ್ ಅವ್ರಿಗಿದ್ದಿದ್ ಅಧಿಕಾರನೆಲ್ಲ ಕಿತ್ಕೊಂಡ್ಬಿಟ್ರು. ಈಗ ನನ್ನಿಂದಾನೇ ಅವ್ರಿಗೆ ಅವಮಾನ ಆಗೋದು ನನಗ್ ತುಂಬಾ ನೋವು ಕೊಡ್ತಿದ್ರು ಅವ್ರೆ. ಹೌದು ಮೈನಾವ್ರೆ, ತಪ್ಪೆಲ್ಲ ನಂದೆ. ನೀವು ಹೇಳ್ದ ಹಾಗೆ ನಾನು ಪುಷ್ಪಕ್ ಸರ್ನ ಕರ್ಕೊಂಡು ಬರಬಾರ್ದಿತ್ತು. ಆದರೆ ಆ ಕ್ಷಣದಲ್ಲಿ ನನಗೆ ಬೇರೆ ಯಾವುದೂ ದಾರಿ ಕಾಣಿಸ್ಲಿಲ್ಲ. ಬೇಡ ಧ್ರುವ ಅವ್ರೆ, ಇನ್ಮೇಲೆ ನಮ್ಗಳ ಸಮಸ್ಯೆನ ಪುಷ್ಪಕ್ ಸರ್ ಹತ್ರ ತಗೊಂಡು ಹೋಗೋದೇ ಬೇಡ. ನೀವು ಅಷ್ಟೇ ಮಾತಿಗೆ ಮುಂಚೆ ಕೋಪ ಮಾಡ್ಕೋತೀರಾ. ಸ್ವಲ್ಪ ತಾಳ್ಮೆಯಿಂದ ಇರೋದ್ ಕಲೀರಿ. ನಾನು ಈ ಥರ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನ್ನಿಂದ ಯಾರಿಗೂ ಸಮಸ್ಯೆ ಆಗ್ಬಾರ್ದು, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಏ ಧ್ರುವ, ಮೈನ ಏನು ಹೇಳಿದ್ಲೋ? ಪುಷ್ಪಕ್ ಸರ್ ರಾಜೇಂದ್ರ ಸರ್ ಹತ್ರ ಬಯಸ್ಕೊಂಡಿದ್ದಕ್ಕೆ ನಾನೇ ಕಾರಣ. ಇನ್ಮೇಲೆ ಆ ಥರ ಕೋಪದಲ್ಲಿ ಹೇಗೆಗೋ ನಡ್ಕೋಬೇಡಿ, ಸ್ವಲ್ಪ ಯೋಚನೆ ಮಾಡಿ ನಡ್ಕೊಳ್ಳಿ ಅಂತ ಹೇಳಿದ್ಲು. ಅಯ್ಯೋ, ಈ ಹುಡುಗಿರ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಬಿಡಪ್ಪ. ಸರಿ, ಈಗ ನೀನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ ಕಣೋ. ಆದಷ್ಟು ಬೇಗ ಮೈನಾಗ್ ಪ್ರಪೋಸ್ ಮಾಡಿ ಅವಳನ್ನ ನಮ್ಮಮ್ಮನ ಮುಂದೆ ನಿಲ್ಲಿಸ್ಬೇಕು. ಛೇ, ಓ ಧ್ರುವ. ಹಾಯ್ ಗಣೇಶ್, ಸ್ವಲ್ಪ ಅರ್ಜೆಂಟಾಗಿ ಈ ಫೋನ್ ಡಿಸ್ಪ್ಲೇ ಹೊಡೆದೋಗಿದೆ, ಇದನ್ನ ಸರಿ ಮಾಡ್ಕೊಡ್ತೀಯಾ? ನಾಳೆ ಬೆಳಗ್ಗೆ ಕೊಡ್ತೀನಿ. ಬೆಳಿಗ್ಗೆ ಕೊಡ್ತೀರಾ? ಎಷ್ಟಾಗ್ಬೋದು? ನಾಳೆ ಬನ್ನಿ, ಹೇಳ್ತೀನಿ. ನಾಳೆ ಬರ್ತೀವಿ. ಆಯ್ತು, ಸರಿ. ಬನ್ನಿ ಬನ್ನಿ. ಮೈನವ್ರೆ, ಯಾಕಿಷ್ಟು ಟೆನ್ಷನಲ್ಲಿ ಇದ್ದೀರಾ? ಏನಾಗಿರಲ್ಲ, ಅವ್ನು ಸರಿ ಮಾಡ್ಕೊಡ್ತಾನೆ ಬಿಡಿ. ಅಲ್ಲ, ಊರಿಂದ ಫೋನ್ ಬಂದಿರೋದು ಏನು ಅಂತ ಕೇಳಕ್ಕೆ ಆಗ್ಲಿಲ್ಲ. ಅಂಥದ್ದೇನೂ ಆಗಿರಲ್ಲ ಅಂತ ಹೇಳಿದೆ ತಾನೆ. ನೋಡಿ, ನೀವು ಯಾವಾಗಲೂ ಕೆಟ್ಟದ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಹೇಗೆ? ಕೆಟ್ಟದಂತಲ್ಲ ಧ್ರುವ ಅವ್ರೆ, ಅಕ್ಕ ಯಾವತ್ತೂ ಅಷ್ಟೊಂದ್ಸಲಿ ಫೋನ್ ಮಾಡ್ದವಳೆ ಅಲ್ಲ. ಅಂಥದ್ರಲ್ಲಿ ತುಂಬಾ ಸರಿ ಫೋನ್ ಮಾಡಿದಾಳೆ. ನನ್ಗೆ ಯಾಕೋ ಮನೇಲಿ ಏನಾದ್ರೂ ಸಮಸ್ಯೆ ಆಗಿರ್ಬೋದಾ ಅಂತ ಭಯ ಆಗ್ತೈತೆ. ಅಷ್ಟೊಂದು ಭಯ ಇದ್ರೆ ಒಂದು ಕೆಲಸ ಮಾಡಿ, ನನ್ನ ಫೋನ್ ತಗೊಳ್ಳಿ, ಕಾಲ್ ಮಾಡಿ ನಿಮ್ಮ ಅಕ್ಕನಿಗೆ. ಫೋನ್ ಮಾಡ್ಬೋದು, ಆದ್ರೆ ಅಕ್ಕನ ನಂಬರ್ ನೆನಪಿಲ್ಲ, ಫೋನಲ್ಲಿದೆ. ಶೋ, ಎಸ್, ಇದೇ ಕರೆಕ್ಟ್ ಟೈಮ್ ಅನ್ಸುತ್ತೆ. ಮೈನಾ ಹತ್ರ ನಿನ್ನ ಪ್ರೀತಿ ವಿಚಾರ ಹೇಳ್ಕೊಂಡ್ಬಿಡಿದ್ರುವ. ಮೈನಾ ಅವರೇ, ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ, ಏನ್ ವಿಷಯ? ಅದು ನಾನೇ ನಿಮ್ಮ ಅದು ನಾನೇ ಮುಖ್ಯವಾದ ವಿಷಯ ಮಾತಾಡ್ಬೇಕಂದ್ರೂ ಈ ಹಾಳದ ಫೋನ್ ಬರ್ತಿದೆ ಅಲ್ಲ. ಅದು ಮೈನವ್ರೆ, ಏನು ಅಂದ್ರೆ ನಾನೇ ಯಾರಿದ್ದು ಇಷ್ಟೊಂದು ಸಲ ಮಾಡ್ತಿರೋದು? ಧ್ರುವ ಅವ್ರೆ, ಅಷ್ಟೊಂದ್ ಸರಿ ಮಾಡ್ತಿದಾರೆ ಅಂದ್ರೆ ಏನಾದ್ರೂ ಮುಖ್ಯವಾದ ವಿಷಯ ಇರ್ಬೇಕು. ನಾನು ಇಲ್ಲೇ ಇರ್ತೀನಲ್ವಾ, ಆಮೇಲೆ ಮಾತಾಡಿದ್ರಾಯ್ತು. ಅವ್ರ ಜೊತೆ ಮಾತಾಡಿ. ನಂಬರ್ ಸೇವ್ ಆಗಿಲ್ಲ. ಮಾತಾಡಿ, ಅಷ್ಟೊಂದ್ ಸರಿ ಫೋನ್ ಮಾಡ್ತಿದ್ದಾರೆ. ಸರಿ. ಹಲೋ, ಯಾರು? ಹಲೋ, ನಾನು ಮೈನೂರ್ ಅಕ್ಕ ರಾಧಾ. ಹಲೋ, ಹೇಳಿ. ಮೈನಾ ನಿಮ್ ಜೊತೆ ಇದ್ರೆ ಒಸಿ ಫೋನ್ ಕೊಡ್ತೀರಾ? ಇಲ್ಲೇ ಇದ್ದಾರೆ,
ಆದ್ರೆ ನೀವು ಇಷ್ಟೊಂದು ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಾನು ಎಲ್ಲ ಹೇಳ್ತೀನಿ. ಓಸಿ ಬೇರ್ನೆ ಫೋನ್ ಕೊಡಿ. ಸರಿ ಸರಿ, ಕೊಟ್ಟೆ ಕೊಟ್ಟೆ. ತಗೊಳ್ಳಿ ಫೋನು. ಯಾರು? ತಗೊಳ್ಳಿ. ಹಲೋ ಮೈನಾ ಅಕ್ಕ, ನಿನ್ ಫೋನ್ ಏನಾಯ್ತು? ಎಸ್ ಸರಿ ಅಂತ ಫೋನ್ ಮಾಡ್ತಿರೋದು ನಿಂಗೆ. ಅಯ್ಯೋ ಅಕ್ಕ, ನನ್ ಫೋನ್ ಸ್ವಲ್ಪ ರಿಪೇರಿ ಆಗೋಗಿದೆ ಕಣೆ. ಅಂಗಡಿಲಿ ರಿಪೇರಿ ಮಾಡಕ್ಕಂತ ಕೊಟ್ಟಿದ್ದೀನಿ, ಆಮೇಲೆ ಮಾಡೋಣ ಅನ್ಕೊಂಡೆ. ಯಾಕೆ ಅಷ್ಟೊಂದ್ ಸರಿ ಫೋನ್ ಮಾಡಿದ್ಯಾ? ಮನೇಲಿ ಏನಾದ್ರೂ ಸಮಸ್ಯೆನಾ? ಹೌದು ಕಣೆ ಮೈನಾ. ಅಕ್ಕ ಏನಾಯ್ತೆ? ಯಾಕೆ ಅಳ್ತಿದ್ಯಾ? ಮೈನಾ, ಅಜ್ಜಿ ತಾತಂದು ಪುಣ್ಯತಿಥಿ ಮಾಡ್ಬೇಕು ಅಂತ ಜಮೀನ್ ಹತ್ರ ಹೋದಾಗ ಆ ವೀರೇಂದ್ರ ಮತ್ತೆ ಕೃಷ್ಣ ಬಂದ್ಬಿಟ್ಟು ಜಮೀನ್ ತವ ಜೋರಾಗಿ ಗಲಾಟೆ ಮಾಡ್ಬಿಟ್ರು. ಇನ್ನು 3 ದಿನದಲ್ಲಿ 10 ಲಕ್ಷ ಕೊಡ್ಬೇಕು, ಇಲ್ಲಾಂದ್ರೆ ನಿಮ್ ಜಮೀನ್ ಮಾರ್ತೀನಿ ಅಂತ ಹೇಳಿದ್ರು. ಅಪ್ಪಯ್ಯ ಹತ್ಕೊಂಡು ಹೋದ್ರು. ಇಲ್ಲವ್ವ ಮನೇಲಿ ಗೋಳು ಅಂತ ಅಳ್ತವಳೆ. ಅಜ್ಜಿ ತಾತನ ಆಸ್ತಿನ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅಂತ ಅಳ್ತವ್ರೆ ಇಬ್ರುನು. ಅಪ್ಪಯ್ಯ ತುಂಬಾನೇ ಕೊರಗ್ತವ್ರೆ ಮೈನಾ. ಆ ಜಮೀನು ಹೋಗ್ಬಿಟ್ರೆ ನನ್ ಹೆಸ್ರೆ ಓದಂಗೆ ಅಂತ ಅಪ್ಪಯ್ಯ ತುಂಬಾ ಅಳ್ತವ್ರೆ ಮೈನಾ. ಅಕ್ಕ ಏನ್ ಹೇಳ್ತಿದ್ಯೆ? ಓ ಮೈನಾ, ದಿನದಲ್ಲಿ 10 ಲಕ್ಷ ಕೊಡ್ಬೇಕಂತೆ ಮೈನಾ. ಇಲ್ಲಾಂದ್ರೆ ನಮ್ ಜಮೀನು ನಮ್ ಪಾಲಿಗಿರಲ್ಲ ಕಣೆ. 3 ದಿನದಲ್ಲಿ 10 ಲಕ್ಷ. ಅಪ್ಪಯ್ಯ ನಾನ್ ದುಡ್ಡು ಹೊಂದಿಸ್ತೀನಿ ಅಂತ ಹೋಗವ್ರೆ. ಇಷ್ಟೊತ್ತಾಯ್ತು, ಇನ್ನೂ ಅವ್ರ ಮನೆಗ್ ಬಂದಿಲ್ಲ ಮೈನಾ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಜಮೀನ್ ಕಳ್ಕೊತೀವಿ ಅಂತ ಎಲ್ರಿಗೂ ಭಯ ಶುರುವಾಗ್ಬಿಟ್ಟೈತ್ ಮೈನಾ. ಈ ವಿಷಯನ ನಿಂತವ್ ಹೇಳ್ಬೇಡ ಅಂತ ಹೇಳಿದ್ರು, ಆದ್ರೆ ನನ್ ಮನ್ಸ್ ತಡಿಲಿಲ್ಲ ಕಣೆ. ನಿಂತವ್ ಎಲ್ಲ ವಿಷಯನೂ ಹೇಳ್ಬಿಟ್ಟೆ. ಈಗ ನೀನೇ ಏನಾದ್ರೂ ಮಾಡ್ಬೇಕು ಮೈನಾ. 10 ಲಕ್ಷ ನಾನು ಮುಗ್ದಿದ್ದಲ್ಲಿ